ಎಲ್ರಿಗೂ ನಮಸ್ಕಾರ. ಶಾಂತವೀರ ಡಿ.ವೈ.ಎಸ್.ಪಿ ಜಮಖಂಡಿ. ಆತ್ಮೀಯರೇ, ಈಗಾಗಲೇ 2025ನೇ ಸಾಲಿನ ರನ್ನ ಉತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಸಿದ್ಧತೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆಯವರು ತಮ್ಮದೇ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಆಗಲೇ ಡಿ ಸಿ ಅವರು, ಸಿ ಒ ಸಾಹೇಬರು ಮತ್ತು ಎಸ್ ಪಿ ಸಾರು, ಆಮೇಲೆ ನಮ್ಮದು ಜಮಖಂಡಿ ಎ ಸಿ ಅವರು ಇದಕ್ಕೆ ಭಾಳಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ನಿಮಗೆ. ನಮ್ಮದು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮದು ಏನು ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಸುಮಾರು 8-10 ದಿನದಿಂದ ನಮ್ಮದು ಕೆಲಸ ಶುರುವಾಗಿದೆ ಪೊಲೀಸ್ ಇಲಾಖೆಯಿಂದ. ನಮ್ಮದು ಎಸ್ ಪಿ ಸಾರು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಸರ್ಗಳು ಸ್ಪಾಟ್ಗೆಲ್ಲ ಬಂದು ನಮ್ಮದು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದು ಸಿ ಪಿ ಐ ಮತ್ತು ಪಿ ಎಸ್ ಐ ಎಲ್ಲರೂ ಕೂಡಿಕೊಂಡು ಟೀಮ್ ವರ್ಕ್ ಆಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ರನ್ನೋತ್ಸವಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಪೊಲೀಸ್ ಇಲಾಖೆಯಿಂದ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ, ಒಂದು ಪಬ್ಲಿಕ್ ರೆಗ್ಯುಲೇಟಿಂಗ್ ಮತ್ತು ನಮ್ಮದು ವೆಹಿಕಲ್ಸ್ ರೆಗ್ಯುಲೇಟಿಂಗ್ ಚೆನ್ನಾಗಿ ಆಗಬೇಕು. ಅಂದರೆ ಪಬ್ಲಿಕ್ಕು ಕಾರ್ಯಕ್ರಮಕ್ಕೆ ಬರಬೇಕು, ನೋಡಬೇಕು, ಯಾವುದೂ ತೊಂದರೆ ಆಗದಂತೆ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು. ಅದೇ ರೀತಿಯಲ್ಲಿ ಸುಮಾರು ವೆಹಿಕಲ್ಸ್ ಬರ್ತವೆ. ವೆಹಿಕಲ್ಸಲ್ಲಿ ಬಂದ ಟೈಮಲ್ಲಿ ಯಾವುದು ಟ್ರಾಫಿಕ್ ಜಾಮ್ ಆಗಲಾರ್ದಂತೆ, ಯಾವುದು ಇಶ್ಯೂ ಆಗದಂತೆ ವೆಹಿಕಲ್ಸ್ ಮೂವ್ಮೆಂಟ್ ನೀಟಾಗಿ ಆಗಬೇಕು. ಈ ಕಾರಣಕ್ಕೆ ಆಮೇಲೆ ಕಾರ್ಯಕ್ರಮಕ್ಕೆ ಕಲಾವಿದರು ಬರ್ತಾರೆ, ಅವ್ರದ್ದು ಸೇಫ್ಟಿ, ಆಮೇಲೆ ವಿ ಐ ಪಿಗಳೆಲ್ಲ ಬರ್ತಾರೆ, ಅವ್ರದ್ದೆಲ್ಲ ನೋಡ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರಿಪ್ರೇಷನನ್ನು ಈಗಾಗಲೇ ಮಾಡಿದ್ವಿ. ಇದರಲ್ಲಿ ಇಂಪಾರ್ಟೆಂಟ್ ನಮಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮೆರವಣಿಗೆ ನಡೀತವೆ 22ನೇ ತಾರೀಕು ಮತ್ತು 23ನೇ ತಾರೀಕು ಬೆಳಗ್ಲಿಯಲ್ಲಿ ಮತ್ತು ಮುಧೋಳದಲ್ಲಿ. ಬೆಳಗ್ಲಿಯಲ್ಲಿ ಒಂದು 3-4 ಸಾವಿರ ಜನ ಸೇರಿದ್ರು, ಮುಧೋಳದಲ್ಲಿ ಸುಮಾರು ಮೆರವಣಿಗೆಗೆ ಒಂದು 10-12 ಸಾವಿರ ಜನ ಸಂಖ್ಯೆ ಸೇರ್ತಕ್ಕಂಥ ಜಾಸ್ತಿ ಅಂತ ಅಂದ್ಕೊಂಡಿದ್ದೀವಿ. ವಿಶೇಷವಾಗಿ ಒಂದು 30 ಕಲಾ ತಂಡಗಳನ್ನು ಇದರಲ್ಲಿ ಭಾಗಿಯಾಗ್ತದವೆ, ರಥ ಇರ್ತವೆ. ಹಾಗಾಗಿನೇ ಇದನ್ನು ನಾವು ನೀಟಾಗಿರ್ತಕ್ಕಂಥ ಬಂದೋಬಸ್ತ್ ಮಾಡ್ಕೋಬೇಕಾಗಿದೆ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ವೇದಿಕೆ ಕಾರ್ಯಕ್ರಮ 3 ದಿನ ಇರ್ತದೆ. 22ನೇ ತಾರೀಕು ಬೆಳಗ್ಲಿಯಲ್ಲಿ, ಆಮೇಲೆ 23-24 ಮುಧೋಳದಲ್ಲಿ ವೇದಿಕೆ ಕಾರ್ಯಕ್ರಮಗಳು ನಡೆಯೋದ್ರಿಂದ ಅಲ್ಲಿಯೂ ಸಹ ವಿಶೇಷವಾಗಿರ್ತಕ್ಕಂಥ ತಯಾರಿ ಸಿದ್ಧತೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ರನ್ನ ಸ್ಟೇಡಿಯಮ್ದಲ್ಲಿ ಪಬ್ಲಿಕ್ ಎಂಟ್ರಿ ಬೇರೆ ಮತ್ತು ವಿ ಐ ಪಿ ಎಂಟ್ರಿ ಬೇರೆ, ಪಬ್ಲಿಕಲ್ಲಿ ಸಿಟ್ಟಿಂಗ್ ಗ್ಯಾಲರಿಯಲ್ಲಿ ಹೆಣ್ಮಕ್ಳು ಬೇರೆ ಮತ್ತು ಗಂಡು ಮಕ್ಕಳು ಬೇರೆ, ಈ ಥರದ್ದೆಲ್ಲ ನೀಟಾಗಿ ಪ್ಲಾನ್ ಮಾಡಿದ್ವಿ. ಮತ್ತು ಡಿ-ಝೋನ್ ಥರನೂ ಮಾಡ್ಕೊಂಡಿದ್ವಿ, ಗ್ರೀನ್ ರೂಮ್ ಅಂತ ಆ ಥರದ್ದು ಪ್ಲಾನ್ ಮಾಡಲಾಗಿದೆ. ವಿಶೇಷವಾಗಿ ಮ್ಯಾಕ್ಸಿಮಮ್ಮು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆ ಸ್ಪಾಟಲ್ಲಿ ನಾವು ನೇಮಕ ಮಾಡಿದ್ವಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಪಾರ್ಕಿಂಗ್ದು ವೆರಿ ಇಂಪಾರ್ಟೆಂಟ್ ಇರ್ತದೆ. ಯಾಕಂದರೆ ನಮ್ಮದು ರನ್ನ ಸ್ಟೇಡಿಯಮ್ಗೆ ಸುಮಾರು ಒಂದು 40-50 ಸಾವಿರ ಜನಸಂಖ್ಯೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ. ಅಂದರೆ ಯಾಕೆ ಅಂತ ಹೇಳಿದ್ರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಕಲಾವಿದರು ಬರೋ ಸಾಧ್ಯತೆ ಇರೋದ್ರಿಂದ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟು ನಾವು ನಿರೀಕ್ಷೆ ಮಾಡಿದ್ವಿ. ಇದಕ್ಕೆ ಸುಮಾರು ಒಂದು 3,000ಕ್ಕಿಂತಲೂ ಜಾಸ್ತಿ ವೆಹಿಕಲ್ಸ್ ಬರೋ ಸಾಧ್ಯತೆ ಇದೆ, ಅದು 2 ವೀಲರ್ಸು ಮತ್ತು 4 ವೀಲರ್ಸು. ಇದಕ್ಕೆ ಪಾರ್ಕಿಂಗಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ಮದು ಮುಧೋಳದಲ್ಲಿ ನಾವು 3 ಕಡೆ ಇಂಪಾರ್ಟೆಂಟಾಗಿ ಪಾರ್ಕಿಂಗ್ ಮಾಡಿದ್ವಿ. ಒಂದು ನಮ್ಮದು ಸಿ ಪಿ ಐ ಆಫೀಸು ಖಾಲಿಯ ಜಾಗ ಇದೆ, ನಮ್ಮದು ಪೊಲೀಸ್ ಕ್ವಾರ್ಟರ್ಸ್ ಜಾಗ ಖಾಲಿ ಜಾಗ ಇದೆ, ಅಲ್ಲಿ ಮ್ಯಾಕ್ಸಿಮಮ್ ವೆಹಿಕಲ್ಸ್ ಪಾರ್ಕಿಂಗ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಇಲ್ಲಿ ಲೋಕಾಪುರದಿಂದ ಬರ್ತಕ್ಕಂಥ ವೆಹಿಕಲ್ಸ್ಗೆ ಪಾರ್ಕಿಂಗ್ ನಾವು ಅಲ್ಲಿ ರಾಘವೇಂದ್ರ ಜೋಶಿ ಅವ್ರದ್ದು ಖಾಲಿ ಜಾಗ ಇದೆ, ಅಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮದು ದಾನಮ್ಮ ಕಲ್ಯಾಣ ಮಂಟಪದ ಹತ್ರ ವಿ ಐ ಪಿ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ವಿ. 3 ಪಾರ್ಕಿಂಗ್ ಪ್ಲೇಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಜನರಿಗೆ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮದು ರನ್ನ ಸರ್ಕಲಲ್ಲಿ ಬ್ಯಾರಿಕೇಡ್ ಹೆಂಗೆ ಹಾಕೊಂಡು ಪೂರ್ಣ ಕ್ಲೋಸ್ ಮಾಡಲಾಗುತ್ತೆ. ಅಂದರೆ ರನ್ನ ಸರ್ಕಲಿಂದ ಸ್ಟೇಡಿಯಂ ತನಕ ಯಾವುದೇ ಕಾರಣಕ್ಕೂ ಯಾರಿಗೂ ಪಬ್ಲಿಕ್ಕಿಗೆ ಆಗಲಿ ಯಾರಿಗೂ ವೆಹಿಕಲ್ಗೆ ಹೋಗೋದಕ್ಕೆ ಅವಕಾಶ ಇರೋಂಗಿಲ್ಲ. ಪ್ರತಿಯೊಬ್ಬರು ಸಹ ಅಲ್ಲಿಂದ ನಾವು ಮಂಟೂರು ರೋಡಿಗೆ ಹೋಗಿ, ಅಲ್ಲ ಇಂಗ್ಳಿಗೆ ರೋಡಿಗೆ ಹೋಗಿ, ಅಲ್ಲಿಂದ ನಮ್ಮದು ಪೊಲೀಸ್ ಕ್ವಾರ್ಟರ್ಸ್ ಗೇಟ್ ಇದೆ, ಆ ಗೇಟ್ರ ಮುಖಾಂತರ ಒಳಗಡೆ ಎಂಟ್ರಾದರೆ ಅದು ನೇರವಾಗಿ ಬಂದು ನಮ್ಮ ಸಿ ಪಿ ಆಫೀಸಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿನೇ ಊಟದ ವ್ಯವಸ್ಥೆ ಇರ್ತದೆ, ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಕಾರ್ಯಕ್ರಮ ಪ್ಲೇಸ್ಗೆ ಹೋಗೋಕ್ಕೆ ತುಂಬ ನಿಯರ್ ಇದೆ. ಜಸ್ಟ್ ಒಂದು 50-60 ಮೀಟ್ರ್ ದೂರದಲ್ಲಿ ನಿಮಗೆ ಫಂಕ್ಷನ್ ಪ್ಲೇಸ್ ಸಿಗೋದ್ರಿಂದ ನಾವು ರನ್ನ ಸರ್ಕಲನ್ನೇ ಎಲ್ಲ ವೆಹಿಕಲ್ಸ್ ನಾವು ಹೋಲ್ಡ್ ಮಾಡ್ತಾಯಿದ್ದೀವಿ. ಹೋಲ್ಡ್ ಅಂದರೆ ಪಾರ್ಕಿಂಗ್ ಪ್ಲೇಸ್ ಕಡೆ ನಾವು ಕಳಿಸ್ಕೊಡ್ತಾಯಿದ್ದೀವಿ. ಅದಾದಮೇಲೆ ಸೇಮ್ ಅದೇ ಥರನೇ ಲೋಕಾಪುರದಿಂದ ಬರ್ತಕ್ಕಂಥ ವೆಹಿಕಲ್ಸಿಗೆ ಅಲ್ಲೇ ರಾಘವೇಂದ್ರ ಜೋಶಿ ಅವರ ಖಾಲಿ ಪ್ಲಾಟ್ ಹತ್ರನೇ ಬ್ಯಾರಿಕೇಡ್ ಹಾಕ್ಯಂಡು ಕ್ಲೋಸ್ ಮಾಡ್ತೀವಿ. ಅಲ್ಲಿ ಪಾರ್ಕಿಂಗ್ ಮಾಡಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದನ್ನು ಬೆಳಗ್ಗೆಲ್ಲೂ ಸಹ ಸುಮಾರು ಒಂದು 5-6 ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ವಿಶೇಷವಾಗಿ ಅದು ಮೇನ್ ರೋಡ್ ಇರೋದ್ರಿಂದ, ಮಾಲಿಂಗಪುರ ಮತ್ತು ಮುಧೋಳ ಮೇನ್ ರೋಡ್ ಇರೋದ್ರಿಂದ ಬೆಳಗ್ಲಿ ಕಾರ್ಯಕ್ರಮಕ್ಕೆ ಭಾಳಷ್ಟು ವೆಹಿಕಲ್ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಮೇನ್ ಬಸ್ಸುಗಳು, ಟ್ರಕ್ಗಳು, ಕಬ್ಬಿನ ಗಾಡಿಗಳೆಲ್ಲ ಬರೋ ಸಾಧ್ಯತೆ ಇರೋದ್ರಿಂದ
ನಾವಲ್ಲಿ ಮಳಲಿ ಕ್ರಾಸ್ ಹತ್ರ ನಾವು ಡೈವರ್ಷನ್ ಮಾಡ್ತಾ ಇದ್ದೀವಿ. ಮಳಲಿ ಕ್ರಾಸಿಂದ ಅಕ್ಕಿಮರಡಿ ಹೋಗಿ ಅಲ್ಲಿಂದ ನಾಗರಾಳ ಹೋಗಿ ನಾಗರಾಳಿಂದ ನೆಕ್ಸ್ಟ್ ಮಾಲಿಂಗ್ಪುರಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಚೆಕ್ ಪೋಸ್ಟನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಆ ಕಡೆ ಮಾಲಿಂಗ್ಪುರದಿಂದ ಬರ್ತಕ್ಕಂಥ ವೆಹಿಕಲ್ಸ್ಗೆ ನಾವು ಮಾಲಿಂಗ್ಪುರ ಬಸವೇಶ್ವರ ಸರ್ಕಲಲ್ಲಿನ ಚೆಕ್ ಪೋಸ್ಟ್ ಹಾಕ್ಕೊಂಡು ನಾವು ಡೈವರ್ಷನ್ ಮಾಡ್ತಾಯಿದ್ವಿ. ಇದು 22ನೇ ತಾರೀಕು ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ 22ನೇ ತಾರೀಕು ಮಾತ್ರ ಅಲ್ಲಿ ಆ ರೋಡಲ್ಲಿ ನಮ್ಮದು ಡೈವರ್ಷನ್ ಇರ್ತದೆ. ಅದಾದಮೇಲೆ ಆ ಪಾರ್ಕಿಂಗ್ ಪ್ಲೇಸು ಅಲ್ಲಿ 6 ಕಡೆ ಮಾಡಿದ್ವಿ ನಾವು. ಮಾಲಿಂಗ್ಪುರದಿಂದ ಬರ್ತಕ್ಕಂಥ ಅವ್ರಿಗೆ ಪಾರ್ಕಿಂಗ್ ಮಾಡೋಕ್ಕೆ, ಆಮೇಲೆ ಮುಧೋಳದಿಂದ ಹೋಗ್ತಕ್ಕಂಥವ್ರಿಗೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅಲ್ಲಿ ಬೆಳಗ್ಗೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೀಟಾಗಿ ಮಾಡಲಾಗಿದೆ. ಈಗಾಗಲೇ ಎಲ್ಲ ಕಡೆ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪಾರ್ಕಿಂಗ್ ಪ್ಲೇಸ್ಗಳನ್ನು ಈಗಾಗಲೇ ನಮ್ಮ ಆಫೀಸರ್ಸ್ ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಅದೇ ಜಾಗದಲ್ಲಿ ನಾವು ಬ್ಯಾರಿಕೇಡಿಂಗ್ ಮಾಡಲಾಗ್ತದೆ. ಆಮೇಲೆ CC ಕ್ಯಾಮ್ರಾಗಳನ್ನು ಹಾಕ್ಸ್ತಾ ಇದ್ದೀವಿ. ಜೊತೆಗೆ ಲೈಟ್ ವ್ಯವಸ್ಥೆಗಳನ್ನು ಸಹ ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ಇನ್ನು ಅದನ್ನು ಬಿಟ್ಟರೆ ನಮ್ಮದು ತುಂಬ ಜಾಸ್ತಿ ಜನ ಸೇರ್ತಕ್ಕಂಥದ್ದು ಊಟದ ಜಾಗ. ವಿಶೇಷವಾಗಿ ಸಾರ್ವಜನಿಕರಿಗೆ ಒಂದು ಉಚಿತವಾಗಿ ಊಟದ ವ್ಯವಸ್ಥೆ ನಡೀತಾ ಇದೆ. ಅಲ್ಲಿ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಕ್ರೌಡ್ ಆಗೋ ಚಾನ್ಸ್ ಇರೋದ್ರಿಂದ ಅದನ್ನು ಒಂದು ಸೆಕ್ಟರ್ ಬೇರೆ ಮಾಡಿಕೊಂಡು ನಮ್ಮ CP ಆಫೀಸ್ ಪಕ್ಕನೇ ಪಬ್ಲಿಕ್ಕು ಅದು ಕೌಂಟ್ರುಗಳಿರ್ತದೆ. ಪಬ್ಲಿಕ್ ಊಟದ ಕೌಂಟ್ರುಗಳಿರ್ತವೆ. ಅದರಲ್ಲಿ ಜೆಂಟ್ಸಿಗೆ ಒಂದು 20 ಕೌಂಟ್ರು, ಲೇಡೀಸಿಗೆ ಒಂದು 20 ಕೌಂಟ್ರ್ ಅಂತೇಳಿ ಸಪ್ರೇಟ್ ಮಾಡಲಾಗಿದೆ. ಅಲ್ಲಿ ಸಹ ಬೆಳಕಿನ ವ್ಯವಸ್ಥೆ ಮತ್ತು ಕ್ಯಾಮ್ರದ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇದ್ದೀವಿ. ಜೊತೆಗೆ ಪಬ್ಲಿಕ್ ನಿಲ್ಲಿಸ್ಕೋಬೇಕಾದ್ರೆ ಒಬ್ಬರ ಮೇಲೆ ಒಬ್ಬರು ಬೀಳೋ ಸಾಧ್ಯತೆ ಇರ್ತದೆ, ರಶ್ ಆಗೋ ಸಾಧ್ಯತೆ ಇರ್ತದೆ ಅಂತೇಳಿ ಅಲ್ಲೂ ಸಹ ಬ್ಯಾರಿಕೇಡಿಂಗ್ ಮಾಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಕೌಂಟ್ರಿಗೂ ಬ್ಯಾರಿಕೇಡಿಂಗು, ಒಂದು ಲೈನಲ್ಲಿ ಹೋಗಿ ಆಹಾರವನ್ನು ಬಡಿಸ್ಕೊಂಡು ಮತ್ತೆ ಎಕ್ಸಿಟ್ ಹಾಕಿ ಈ ಥರ ಬ್ಯಾರಿಕೇಡಿಂಗ್ ಎಂಟ್ರಿ ಮತ್ತು ಎಕ್ಸಿಟ್ ಬ್ಯಾರಿಕೇಡ್ಗಳನ್ನು 40 ಕೌಂಟ್ರಿಗೂ ಮಾಡಿಸ್ತಾ ಇದ್ದೀವಿ ನಾವು. ಬಡ್ಸ್ಕೊಂಡು ಬಂದಾದಮೇಲೆ ಅಲ್ಲೇ ನಿಂತ್ಕೊಂಡು ಊಟ ಮಾಡಿದರೆ ಮತ್ತೆ ಬಡ್ಸ್ಕೊಳ್ಳೋರಿಗೆ ಈ ಥರ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಊಟ ಮಾಡೋದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಶಾಮಿಯಾನ ಹಾಕಿ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಆಹಾರವನ್ನು ಬಡಿಸ್ಕೊಂಡು ಹೋಗಿ ಅಲ್ಲಿ ಊಟ ಮಾಡೋಕ್ಕೆ ಅದೇ ರೀತಿಯಾದಂಥ ಪ್ಲಾನನ್ನು ಮಾಡಲಾಗಿದೆ. ಜೊತೆಗೆ ಬೇರೆ ಬೇರೆ ಇಲಾಖೆಯವರು ಸಹ ಇದಕ್ಕೆ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ನಮಗೆ ಅಂಬೇಡ್ಕರ್ ಭವನ ಮತ್ತು ರನ್ ಭವನದಲ್ಲಿ ಕವಿಗೋಷ್ಠಿಗಳೆಲ್ಲ ನಡೀತವೆ. ಅಲ್ಲಿ ನಾವು ವಿಶೇಷವಾಗಿ ಬಂದೋಬಸ್ತನ್ನು ಮಾಡ್ತಾ ಇದ್ದೀವಿ ನಾವು. ಹಾಗೆ ನಮ್ಮದು IBಗಳಲ್ಲಿ VIP ಮೂವ್ಮೆಂಟ್ ಜಾಸ್ತಿ ಇರ್ತದೆ. ಅದನ್ನು ನಾವು ಪ್ಲಾನೆಲ್ಲ ಮಾಡಿದ್ವಿ ನಾವು. ಈಗಾಗಲೇ ಬಂದೋಬಸ್ತ್ ಸ್ಕೀಮೆಲ್ಲ ಹಾಕ್ಕೊಂಡು ನಾವು ನೀಟಾಗಿ ಪ್ಲಾನ್ ಮಾಡಿದ್ವಿ. ಇದ್ರಾಗ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಮ್ಮ ಮುಧೋಳ ನಗರಕ್ಕೆ ಸಿಟಿಗೆ ಎಂಟ್ರ್ ಆಗೋದಕ್ಕೆ ಭಾಳಷ್ಟು ರೋಡ್ಗಳಿದ್ದಾವೆ. ನಮ್ಮದು ಜೀರ್ಗಾಳ ಬೈಪಾಸ್ ಇದೆ, ಆಮೇಲೆ ಮಂಟ್ರು ರೋಡ್ ಇದೆ, ಇಂಗ್ಳಿಗಿ ರೋಡ್ ಇದೆ, ಆಮೇಲೆ ಬುದ್ನಿ ರೋಡ್ ಇದೆ, ಆಮೇಲೆ ಮಾಲಾಪುರ ಬೈಪಾಸ್ಗಳು, ಈ ಥರ ಸುಮಾರು ರೋಡ್ ಇರೋದ್ರಿಂದ 3 ದಿನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ನಾವು ದೊಡ್ಡ ವೆಹಿಕಲ್ಸ್ ಏನಿದಾವೆ, ಟ್ರಕ್ಕು, ಲಾರಿಗಳು ಮತ್ತು ಬಸ್ಸುಗಳನ್ನು ನಾವೆಲ್ಲನೂ ಸಹ ಸಿಟಿ ಒಳಗೆ ಎಂಟ್ರಿ ಆಗದಂತೆ ಬೈಪಾಸ್ ಮುಖಾಂತರ ನಾವು ಕಳಿಸ್ತಾ ಇದ್ದೀವಿ. ಅದಕ್ಕೆ ಸುಮಾರು ಒಂದು 12 ಕಡೆ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ವಿ ನಾವು. ಆ ಚೆಕ್ ಪೋಸ್ಟಲ್ಲಿ ನಮ್ಮ 24 ಗಂಟೆ ನಮ್ಮ ಸಿಬ್ಬಂದಿಯವರು ಕೆಲಸ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಅಗತ್ಯವಾಗಿರ್ತಕ್ಕಂಥ ವೆಹಿಕಲ್ಸ್ಗಳನ್ನು ಹಾಕ್ತವೆ, ಎಲ್ಲವೂ ಸಿಟಿ ಒಳಗೆ ಎಂಟ್ರಿ ಆಗ್ತವೆ. ಬಟ್ಟು ಬೈಪಾಸಲ್ಲಿ ದೊಡ್ಡ ವೆಹಿಕಲ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ನಾವು ಬೇರೆ ಕಡೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಲಾಗ್ತದೆ. ಇದು ವಿಶೇಷವಾಗಿ ಇನ್ನೊಂದು ಸೆಕ್ಟರ್ ನಾವು ವಿಶೇಷವಾಗಿ ಮಾಡಿದ್ವಿ ಈ ಸರಿ. ಏನಂತ ಹೇಳಿದ್ರೆ ಈಗಾಗಲೇ ಮುಧೋಳ ನಗರದಲ್ಲಿ ಕಳ್ಳತನ ಆಗುತ್ತೆ ಅದು ಇದು ಅಂತೇಳಿ ನಮಗೆ ಸುದ್ದಿ ಬರ್ತಾ ಇದ್ದಾವೆ. ಈ ಜಾತ್ರೆ ಮೂಮೆಂಟಲ್ಲಿ ಆ ಥರದ್ದು ಏನಾದರೂ ಆಗೋ ಸಾಧ್ಯತೆ ಇರ್ತದೆ. ಯಾಕಂದರೆ ನಾವು ಜಾತ್ರೆ ಇದು ಉತ್ಸವ ನೋಡೋಕೆ ಹೋಗ್ತೀನಿ ಅಂತೇಳಿ ಮನೆಯಲ್ಲಿ ಬೀಗ ಹಾಕೊಂಬಂದರೆ ಆ ಟೈಮಲ್ಲಿ ಕಳ್ಳತನ ಆಗೋ ಸಾಧ್ಯತೆ ಇರ್ತದೆ ಅಂತೇಳಿ ನಾವು ಒಂದೊಂದು 3 ನಗರಕ್ಕೆ ಆಯ್ಕೆ ಮಾಡಿಕೊಂಡು, ಈ ಉದಾಹರಣೆ ಜಯನಗರ, ಸದಾಶಿವನಗರ, ಕೊಡಗು ಪ್ಲಾಟು, ಈ ಥರದ ಏರಿಯಾಗಳನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಎಲ್ಲಿ ಕಳ್ಳತನ ಆಗೋ ಸಾಧ್ಯತೆ ಇರ್ತದೆ ಅಲ್ಲಿ ಅದೊಂದು 3 ನಗರಕ್ಕೆ ಒಂದೊಂದು ಗಸ್ತು ಅಂತ ಮಾಡಿಕೊಂಡು ಅಲ್ಲಿ ಒಬ್ಬ PSI ಅವ್ರ ಜೊತೆ ಸಿಬ್ಬಂದಿಯವ್ರನ್ನ 24 ಅವರ್ಸು ಬೆಳಗ್ಗೆನೂ ಸಹ ಮತ್ತು ರಾತ್ರಿನೂ ಸಹ ಕಂಟಿನ್ಯೂಸ್ ನಾವು ಗಸ್ತು ಮಾಡಿಸ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಯೋ ತನಕ